ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕಂತೀರಾ ನೀವು? ಮಾತಾಡಿದ್ದಕ್ಕೆ ನಿಮ್ಗೆ ಹಾಗೆಲ್ಲ ಅನ್ಸಿದೆ. ಇನ್ನ ಕಣ್ಣಲ್ಲಿ ನೋಡ್ರೋದು ನಾವು. ನಮ್ಗೆ ಇನ್ನೆಷ್ಟು ಕಷ್ಟ ಆಗಿರ್ಬೇಡ ಹೇಳಿ. ಯಪ್ಪ ಅಸಹ್ಯ. ಈ ನಿಧೀಕರಣ ಇಲ್ಲೇನು ಮಾಡ್ತಿದ್ರು? ಚಿಕ್ಕಪ್ಪ ಏನು ಮಾತಾಡ್ತಿದ್ದೀರಾ? ಏನಾಗಿದೆ ನಿಮಗೆ? ಅಂಕಲ್ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ, ಏನೇನೋ ಮಾತಾಡಬೇಡಿ. ಕೂತ್ಕೊಳ್ಳಮ್ಮ. ನಮ್ಗಳ ಮಧ್ಯೆ ಏನೇ ಮನಸ್ತಾಪ ಇದ್ರೂ ಒಂದೆರಡು ಮಾತು ಬಂದು ಹೋಗ್ತಿತ್ತೆ ಹೊರತು ಹೊರಗಿನವ್ರ ಬಾಯಿಗೆ ನಮ್ಮನೆ ಗೌರವ ಆಹಾರ ಆಗುವಂತ ಕೆಟ್ಟ ಕೆಲಸ ಯಾವತ್ತೂ ನಡೆದಿರಲಿಲ್ಲ. ನರೇಂದ್ರ, ಸಾಕ್ ನಿಲ್ಸು, ಇನ್ನು ಏನೇನೋ ಹೇಳ್ಬೇಡ. ಹೌದಪ್ಪ, ನಿನ್ನ ಕೈ ಮುಗಿತೀನಿ. ನೀನು ಏನೇನೋ ಹೇಳ್ಬೇಡ, ನಂಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಮೊಮ್ಮಗಳು ಎಂಥವಳು ಅಂತ ನನಗೆ ಗೊತ್ತು, ಕರ್ಣ ಎಂಥ ಹುಡುಗ ಅಂತ ಎಲ್ರಿಗೂ ಗೊತ್ತು. ಅಯ್ಯೋ ಗಳಿಗೆ ಸಿದ್ಧ ಒಳೊಳಗೆ ಮೆದ್ದ ಅನ್ನೋ ಹಾಗಾಯ್ತು. ನಾವೆಲ್ಲ ಸೇರಿ ಇವ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ವಿ, ಇವರಿಬ್ರು ಆ ನಂಬಿಕೆಗೆ ಬೆಂಕಿ ಇಟ್ರು. ನರೇಂದ್ರ, ಸುಮತಿ, ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಾನು ಬೇರೆ ರೀತಿಯಲ್ಲೇ ಮಾತಾಡ್ಬೇಕಾಗತ್ತೆ. ಹಾಗಿದ್ರೆ ಅವರಿಬ್ರು ಪರವಾಗಿ ನಾನು ಮಾತಾಡ್ಬೋದಲ್ವಾ? ಸಂಜು, ಸುಮ್ನಿರು. ಅವ್ರೇನೋ ಗೊತ್ತಿಲ್ಲದೆ ಮಾತಾಡಿದ್ರು, ನೀನ್ ಬೇಕು ಅಂತ ಮಾತಾಡೋದಕ್ಕೆ ನಾನ್ ಬಿಡಲ್ಲ. ಮಾ, ನಾಯಿ ಬಾಯಿ ಗಂಟಿರೋ ಹೊಲ್ಸ್ನ ವರ್ಷಕ್ಕೆ ನೋಡ್ಬೇಡಿ. ಸಾಕು, ನಿಲ್ಲಿಸ್ತಾರೆ ಎಲ್ಲರೂ. ಚಿಕ್ಕಪ್ಪ, ನೀವು ಅನ್ಕೊಂಡಿರ್ತಾರ ಏನೂ ಆಗಿಲ್ಲ ಇಲ್ಲಿ. ನಿಧಿಯವ್ರಿಗೆ ಎಕ್ಸಾಮ್ ಇತ್ತು, ಜ್ವರ ಕೂಡ ಇದೆ, ಅವ್ರಿಗೆ ಓದೋದ್ರಲ್ಲಿ ಹೆಲ್ಪ್ ಮಾಡ್ತಿದೆ ಅಷ್ಟೇ. ನೀವು ಸುಮ್ಮನೆ ಏನೋ ಕತೆ ಕಟ್ಬೇಡಿ ಪ್ಲೀಸ್. ಏನಂದೆ? ಎಕ್ಸಾಮಾ? ಚೆನ್ನಾಗಿ ಹೇಳಿದೆ ಕಣೋ. ನನಗೂ ನಾಳೆ ಎಕ್ಸಾಮ್ ಇದೆ, ನಾನು ಏನೂ ಓದಿಲ್ಲ. ನನಗೂ ಬಂದು ಈ ಥರ ಹೆಲ್ಪ್ ಮಾಡ್ಬೋದಿತ್ತಲ್ವಾ? ಹೋಗ್ಲಿ ಬಿಡು. ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ಒಂದಿನ ಬಂದು ನನಗೆ ಈ ಥರ ಕೇರ್ ಮಾಡಿದ್ಯಾ? ಇಲ್ಲ. ಸಂಜು ಪ್ಲೀಸ್. ಕಳ್ಳಂಗೊಂದು ಪಿಳ್ಳೆನೆವ ಅಂತೆ. ಯಾವಾಗ ನಿಧಿನ ಈ ಮನೇಲಿ ಇಟ್ಕೋಬೇಕು ಅಂತ ಪ್ಲಾನ್ ಆಯ್ತೋ ನನಗೆ ಅವತ್ತೇ ಅನುಮಾನ ಇತ್ತು. ಕಾಲೇಜಲ್ಲಿ ನಿಮ್ಮಿಬ್ರು ನೋಡಿದ ಕಣ್ಣು ಮನೇಲಿ ಈ ತರ ಸೀನ್ ಆಗತ್ತೆ ಅಂತ ಕಾಯ್ತಾ ಆಯ್ತು. ಅಂಡ್ ಹಿಯರ್ ಇಟ್ ಈಸ್. ಅದಕ್ಕೆ ತಾನೇ ನಿತ್ಯನ ಮದುವೆ ಆದ್ರೂ ನಿಧಿನ ಹುಡ್ಕೊಂಡು ರೂಮ್ ತನಕ ಇಲ್ಲಿಗೆ ಬಂದಿದ್ದು. ಮಾತಾಡೋ. ಯಾಕೆ ಮಾತು ಬರ್ತಿಲ್ವಾ? ಹೇಳೋ. ಇಷ್ಟು ದಿನ ಕಾಲೇಜಲ್ಲಿ ಒಟ್ಟಿಗೆ ಕ್ಲೋಸ್ ಆಗಿರೋದನ್ನ ನೋಡಿದ್ದೆ. ಈಗ ಅದೇ ಕ್ಲೋಸ್ನೆಸ್ಸು ರೂಮ್ ತನಕ ಬಂದಿದೆ. ಇನ್ನು ಮುಂದೆ ಅದು ಏನೇನಾಗುತ್ತೋ.
ನಾಚಿಕೆ ಆಗಲ್ಲ ಮಾತಾಡಕ್ಕೆ. ನಾಲ್ಗೆ ಹೇಗಾದ್ರೂ ಹೊಳ್ಳಾಡುತ್ತೆ ಅಂತ ಮಾತಾಡಿದ್ರೆ ಅದನ್ನ ಹೇಗ್ ಕಟ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ಕಿತ್ತಾಡಿ ಕಿತ್ತಾಡಿ ಹಳೆ ಕಥೆ ಕೆದ್ಗಿ ನೀವು ಎಷ್ಟು ಹೊಸ ಜಗಳ ಆಡ್ತೀರೋ ಅಷ್ಟೇ ಒಳ್ಳೇದು ನನಗೆ. ನಿತ್ಯ, ಅವನ್ನ ಮುಟ್ಬೇಡಮ್ಮ. ಅವನು ಹೇಗೆ ಅಂತ ನಮಗೆ ಗೊತ್ತಲ್ವಾ? ಕೊಚ್ಚೆ ಮೇಲೆ ಯಾಕೆ ಕಲ್ಲು ಹಾಕಬೇಕು? ಯಾಕಂದ್ರೆ ಆ ಕೊಚ್ಚೆ ನನ್ನ ತಂಗಿ ಹೆಸರಿಗೆ ಕಳಂಕ ತರಕ್ ನೋಡ್ತಿದೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಪಾಪ ಅಂತ ನಿನಗ್ ಸಪೋರ್ಟ್ ಮಾಡಕ್ಕೆ ಅಂತ ನಾವೆಲ್ಲ ಬಂದ್ರೆ ಮುನ್ ಕಪ್ಪಳಕ್ಕೆ ಹೊಡಿತೀಯ ನೀನು? ಸಪೋರ್ಟಾ? ಯಾವ ಸಪೋರ್ಟು? ಕರ್ಣನ್ಗೆ ನನ್ನ ತಂಗಿಗೆ ಅವಮಾನ ಮಾಡ್ತಿದ್ರೆ ಅದನ್ನ ನೀವೆಲ್ಲ ನನಗೆ ಮಾಡ್ತಿರೋ ಸಪೋರ್ಟ್ ಅನ್ಕೋಬೇಕಾ? ಇಷ್ಟಕ್ಕೂ ಏನಾಗಿದೆ ಇಲ್ಲಿ? ಹ ಪಾಪ ಕರ್ಣ ನಿಧಿ ಒಂದೇ ರೂಮಲ್ಲಿದ್ರೆ ಏನಾಗುತ್ತೆ? ಯಾಕೆ ಕರ್ಣ ಹೇಳಿದ್ ನಿಮ್ಗೆ ಯಾರಿಗೂ ಕೇಳಿಸ್ಲಿಲ್ವಾ? ಅಲ್ಲ, ಅವಳ ಎಕ್ಸಾಮ್ಗೆ ಅವ್ರು ಸಪೋರ್ಟ್ ಮಾಡ್ತಿರೋದು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ವಾ? ಸಾಕು ನಿಲ್ಸಿ. ಆ ನಾಯಿ ಮೇಲೆ ಅಷ್ಟೋ ನಂಬಿಕೆನಾ? ಹೌದು. ಕರ್ಣನ್ ಮೇಲೆ ನನಗೆ ಬೆಟ್ಟದಷ್ಟು ನಂಬಿಕೆ ಇದೆ. ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಇಷ್ಟು ವರ್ಷ ನೀವೆಲ್ಲ ಅವ್ರ ಜೊತೆಗೆ ಇದ್ರು ಅವ್ರನ್ನ ಒಂಚೂರು ಅರ್ಥ ಮಾಡ್ಕೊಂಡಿಲ್ಲ. ನನಗೆ ಕರ್ಣನ್ ಮೇಲೆ ಯಾವುದೇ ಅನುಮಾನ ಇಲ್ಲ. ಅಕಸ್ಮಾತ್ ಕರ್ಣ ನಿಧಿ ಮಧ್ಯೆ ಏನಾದ್ರೂ ಇದ್ದಿದ್ರು ಅವ್ರು ಇಷ್ಟು ದಿನ ಅದನ್ನೆಲ್ಲ ಮುಚ್ಚಿಟ್ಟು ನಮ್ಮ ಹತ್ರ ನಾಟಕ ಆಡ್ಬೇಕಾಗಿರ್ಲಿಲ್ಲ. ಅದನ್ನೆಲ್ಲ ಅವತ್ತೇ ಹೇಳ್ಕೊತಾ ಇದ್ರು. ನಿಮ್ ಮನ್ಸಲ್ಲಿ ಏನೋ ಸಣ್ಣತನ ಇದೆ ಅನ್ನೋ ಕಾರಣಕ್ಕೆ ಎಲ್ರೂ ಹಾಗೆ ನೋಡದ? ಛೀ. ಹಾಗೆ ಇನ್ನೊಂದು ವಿಷಯ, ನಿಧಿಗೆ ಕರ್ಣನ್ ಜೊತೆ ಆಗ್ಲಿ ಇನ್ಯಾರ ಜೊತೆನೋ ಆಗ್ಲಿ ಟೈಮ್ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವಳಿಗಾಗ್ಲೇ ಒಬ್ಬ ಹುಡುಗನ್ನ ಇಷ್ಟಪಡ್ತಿದ್ದಾಳೆ. ಆ ಹುಡುಗನ ಜೊತೆ ಒಟ್ಟಿಗೆ ಜೀವನ ಸಾಗಿಸೋ ಕನ್ಸ್ ಕಟ್ಟಿದಾಳೆ. ಆ ಕನ್ಸನ್ನ ನಾನೇ ಅವಳ ಜೊತೆಗೆ ನಿಂತು ನಿಜ ಮಾಡ್ತೀನಿ. ನಿತ್ಯ, ಏನ್ ಹೇಳ್ತಿದ್ಯಾ? ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ನಿಧಿ ಒಬ್ಬನ ಇಷ್ಟಪಡ್ತಿದ್ದಾಳೆ. ಆ ವಿಷಯ ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ. ಕರುನಾಡ ಕಣ್ಣ